ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಮೊದಲೇ ರಾಜ್ಯ ಬಿಜೆಪಿ ಅನ್ನೋದು ಮನೆಯೊಂದು ಮೂರು ಬಾಗಿಲಿನಂತಾಗಿದೆ. ಬಿಜೆಪಿ ನಾಯಕರಲ್ಲಿ ಹೊಂದಾಣಿಕೆ ಕಾಣ್ತಾ ಇಲ್ಲ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲ. ರಾಜ್ಯ ನಾಯಕತ್ವಕ್ಕೆ ಎಲ್ಲರೂ ಸಾಥ್ ನೀಡ್ತಾ ಇಲ್ಲ. ಯಾವುದೇ ಚುನಾವಣೆಯಲ್ಲೂ ಗೆಲ್ಲೋದಿಕ್ಕಾಗ್ತಾ ಇಲ್ಲ. ಮೋದಿ ವರ್ಚಸ್ಸು, ಅಮಿತ್ ಶಾ ತಂತ್ರಗಳು ಕೂಡ ರಾಜ್ಯದಲ್ಲಿ ಏನೂ ಮಾಡ್ತಾ ಇಲ್ಲ. ಕಾರ್ಯಕರ್ತರು ಎಷ್ಟೇ ಸರ್ಕಸ್ ಮಾಡಿದ್ರು ದೊಡ್ಡವರು ಅನ್ಸ್ಕೊಂಡವರ ಮಧ್ಯೆ ಹೊಂದಾಣಿಕೆ ಬರ್ತಾ ಇಲ್ಲ. ಇದೆಲ್ಲದರ ಫಲವಾಗಿ ರಾಜ್ಯ ಬಿಜೆಪಿ ಒಡೆದ ಮನೆಯಂತಾಗಿದೆ. ಮೇಲಿಂದ ಮೇಲೆ ಸೋಲುಗಳು, ಪಕ್ಷದಲ್ಲಿ ಕೇಳಿ ಬರ್ತಾ ಇರೋ ಅಸಮಾಧಾನದ ಮಾತುಗಳು, ತಮ್ಮಲ್ಲೇ ನಡೀತಾ ಇರೋ ರಾಜಕೀಯ ಕಿತ್ತಾಟ, ಇದೆಲ್ಲವೂ ರಾಜ್ಯ ಬಿಜೆಪಿಗೆ ದೊಡ್ಡ ಶಾಪವಾಗಿ ಕಾಡ್ತಾ ಇದೆ. ಅದರಲ್ಲೂ ವಿಧಾನ ಪರಿಷತ್ ಚುನಾವಣೆಯಲ್ಲಿನ ಅಡ್ಡ ಮತದಾನದ ಬಳಿಕ ಇನ್ನಷ್ಟು ಗೊಂದಲದ ಗೂಡಾಗಿ ಕೂತಿದೆ. ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕ R ಅಶೋಕ್ ವಿರುದ್ಧ ಬಿಜೆಪಿ ವರಿಷ್ಠರು ಕೆಂಡ ಕಾರ್ತಾ ಇರುವ ಟೈಮ್ನಲ್ಲೇ ಮೂವರು ನಾಯಕರ ಆರೋಪ ಪ್ರತ್ಯಾರೋಪ ಪಕ್ಷವನ್ನ ಮತ್ತಷ್ಟು ಮುಜುಗರಕ್ಕೆ ದೂಡಿದೆ. ಹೀಗಾಗಿ ಈ ಬೆಳವಣಿಗೆಗೆ ಬ್ರೇಕ್ ಹಾಕದೇ ಇದ್ದಲ್ಲಿ ಪಕ್ಷದ ಅವನತಿ ಇಲ್ಲಿಂದಲೇ ಶುರುವಾಗಲಿದೆ. ಯಾಕಂದ್ರೆ ಪಕ್ಷದಲ್ಲಿರೋ ನಾಯಕರ ಮಧ್ಯೆ ಸಮನ್ವಯತೆ ಇಲ್ಲ ಅಂದ್ರೆ ಪಕ್ಷ ಅಧಿಕಾರಕ್ಕೆ ಬರೋದಾದ್ರೂ ಹೇಗೆ? ಹೀಗಾಗಿ ಮೂವರು ನಾಯಕರಿಗೆ ದಿಲ್ಲಿ ನಾಯಕರು ಬ್ರೇಕ್ ಹಾಕಲೇಬೇಕು. ಸದ್ಯದ ಮಟ್ಟಿಗೆ ರಾಜ್ಯ ಬಿಜೆಪಿಯಲ್ಲಿ ಕಗ್ಗಂಟಾಗಿರೋದು ಯಾರು, ಬಿಜೆಪಿ ಮುಂದಿನ ಹಾದಿ ಹೇಗಿರುತ್ತೆ ಅನ್ನೋದರ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದಿಡೋ ಕೆಲಸ ಮಾಡ್ತೀವಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ದೇಶದ ರಾಜಕೀಯ ಬೆಳವಣಿಗೆ ನೋಡಿದ್ರೆ ಬಿಜೆಪಿ ಓಟದ ಮುಂದೆ ನಿಲ್ಲೋರೇ ಇಲ್ಲ ಅನ್ನಿಸ್ತಾ ಇದೆ. ಯಾಕಂದ್ರೆ ದೇಶದ ಮುಕ್ಕಾಲು ಭಾಗ ರಾಜ್ಯಗಳಲ್ಲಿ ಬಿಜೆಪಿ ಮತ್ತು ಮೈತ್ರಿಕೂಟದ ಪಕ್ಷಗಳೇ ಹಿಡಿತ ಸಾಧಿಸಿದೆ. ಈಗೀಗಂತೂ ಪ್ರಾದೇಶಿಕ ಪಕ್ಷದಲ್ಲೇ ಒಡಕು ಮೂಡಿ ಬಿಜೆಪಿ ಕಡೆ ಮುಖ ಮಾಡ್ತಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಪಕ್ಷ ಛಿದ್ರ ಆಯಿತು. ಮಹಾರಾಷ್ಟ್ರದಲ್ಲಿ ಠಾಕ್ರೆ ಪಕ್ಷ ಮತ್ತೆ ಬೀದಿಗೆ ಬಂತು. ಉತ್ತರ ಪ್ರದೇಶದಲ್ಲೂ ಇದೇ ಗಾಳಿ ಬೀಸ್ತಾ ಇದೆ. ಈ ಮೂಲಕ ಬಿಜೆಪಿ ಮುಂದೆ ನಿಲ್ಲೋ ಪಕ್ಷಗಳೇ ಇಲ್ಲದಂತಾಗಿದೆ. ಆದರೆ ಅದ್ಯಾಕೋ ಕರ್ನಾಟಕದ ಮಟ್ಟಿಗೆ ಮಾತ್ರ ಬಿಜೆಪಿಯಲ್ಲೇ ಎಲ್ಲವೂ ಸರಿಯಿಲ್ಲ ಅನ್ನಿಸ್ತಾ ಇದೆ. ಇಲ್ಲಿನ ವಿಷಯಕ್ಕೆ ಬಂದ್ರೆ ದಿಲ್ಲಿ ನಾಯಕರು ಕೂಡ ನಿಯಂತ್ರಣ ಕಳೆದುಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿದೆ. ಮೊದಲೇ ಹಾವು ಮುಂಗುಸಿಯಂತಿದ್ದ ಇಬ್ಬರು ನಾಯಕರು ಕಳೆದ ಕೆಂಪೇಗೌಡ ದಿನಾಚರಣೆಯ ಸಂದರ್ಭದಲ್ಲಿ ಮತ್ತು ಇದಾದ ಬಳಿಕ ಬಹಿರಂಗವಾಗಿ ಒಬ್ರಿಗೊಬ್ರು ಮುಗಿಬೀಳ್ತಿದ್ದಾರೆ. ಬಿಜೆಪಿಯ ಯಲಹಂಕ ಶಾಸಕ SR ವಿಶ್ವನಾಥ್ ಮತ್ತು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ನಡುವೆ ಹಿಂದಿನಿಂದಲೂ ರಾಜಕೀಯ ವೈಷಮ್ಯ ಇದ್ದೇ ಇತ್ತು. ಅಸಲಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಟಿಕೆಟ್ನ ವಿಶ್ವನಾಥ್ ತಮ್ಮ ಪುತ್ರನಿಗೆ ಕೊಡಿಸಲು ಶತಪ್ರಯತ್ನ ನಡೆಸಿದ್ರು. ಆದರೆ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಸುಧಾಕರ್ ಯಶಸ್ವಿಯಾಗಿದ್ರು. ವರಿಷ್ಠರ ಅಣತಿಯ ಮೇರೆಗೆ ಸಕ್ರಿಯವಾಗಿ ಸುಧಾಕರ್ ಪರ ವಿಶ್ವನಾಥ್ ಬಿರುಸಿನ ಪ್ರಚಾರ ನಡೆಸಿದ್ರು. ಯಲಹಂಕ ವ್ಯಾಪ್ತಿಯಲ್ಲಿ ಸುಧಾಕರ್ಗೆ ಭರ್ಜರಿ ಲೀಡ್ ಕೊಡಿಸಿದ್ರು. ಆದರೂ ಇಬ್ಬರ ನಡುವೆ ಆಗಾಗ ರಾಜಕೀಯ ಹೊಂದಾಣಿಕೆಯ ಕೊರತೆ ಎದುರಾಗ್ತಲೇ ಇದೆ. 4 ದಿನಗಳ ಹಿಂದೆ ಯಲಹಂಕದಲ್ಲಿ ಕೆಂಪೇಗೌಡರ ದಿನಾಚರಣೆ ನಡೆದಿತ್ತು. ಈ ವೇಳೆ ಕಾರ್ಯಕ್ರಮವನ್ನ ಡಾಕ್ಟರ್ ಸುಧಾಕರ್ ಆಯೋಜಿಸಿದ್ರು. ಇದು ಇಬ್ಬರ ನಡುವೆ ವೈಮನಸ್ಸಿಗೆ ಕಾರಣ ಆಗಿತ್ತು. ಇನ್ನೊಂದು ಕಡೆ ವಿಶ್ವನಾಥ್ ಕೂಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ನಮ್ಮನ್ನ ಹೊರಗಿಟ್ಟು ಸಂಸದರು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ನನ್ನ ವಿಷಯಕ್ಕೆ ಬಂದ್ರೆ ಸುಧಾಕರ್ ಅವರ ಬುಡಕ್ಕೆ ಕೈ ಹಾಕ್ತೇನೆ. ಯಾರ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಬರ್ತಾರೆ ನೋಡೇ ಬಿಡೋಣ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ 70,000 ನನ್ನ ಕ್ಷೇತ್ರದಲ್ಲಿ ಲೀಡ್ ಕೊಡಿಸಿದ್ದೆ. ಮನುಷ್ಯನಿಗೆ ಕೃತಜ್ಞತೆ ಇರಬೇಕು ಅಂತ SR ವಿಶ್ವನಾಥ್ ನೇರ ವಾಗ್ದಾಳಿ ನಡೆಸಿದ್ರು. ಇದು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದೆ. ಇದಕ್ಕೆ ಸುಧಾಕರ್ ಕೂಡ ತಿರುಗಿ ಬಿದ್ದಿದ್ದಾರೆ. ಚಿಕ್ಕಬಳ್ಳಾಪುರದ ಮುಂದಿನ ಚುನಾವಣೆಯಲ್ಲಿ ಅವರೇ ಸ್ಪರ್ಧಿಸೋದಾಗಿ ಧಮಕಿ ಹಾಕಿದ್ದಾರೆ. ಅವರಿಗೆ ಸ್ವಾಗತ. ಅವರ ಬೆಣ್ಣೆಯ ಮಾತು ಇಲ್ಲಿ ನಡೆಯೋದಿಲ್ಲ. ಕೆಂಪೇಗೌಡ ಅವರ ಕಾರ್ಯಕ್ರಮವನ್ನ ಚೆನ್ನಾಗಿ ಅವರು ನಡೆಸಿಕೊಂಡು ಬಂದಿದ್ದಾರೆ. ಸಂಘದವರು ನನಗ್ಯಾಕೆ ಒತ್ತಾಯ ಮಾಡ್ತಿದ್ದಾರೆ? ಚಿಕ್ಕಬಳ್ಳಾಪುರದಲ್ಲಿ ಬಂದು ನಿಲ್ಲಲು ಅವರಿಗೆ ಧೈರ್ಯ ಇದೆಯಾ? ಸುಮ್ಮನೆ ಕ್ಯಾಮೆರಾ ಮುಂದೆ ಮಾತನಾಡೋದಲ್ಲ. ವೈಯಕ್ತಿಕವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಅವರ ವಿರುದ್ಧ ಸ್ಪರ್ಧಿಸಲು ನಾನ್ ಸಿದ್ಧ. ಅವರು ಸಿದ್ಧ ಇದ್ದಾರಾ ಅಂತ ಸವಾಲ್ ಹಾಕಿದ್ದಾರೆ. ಇಬ್ಬರ ನಡುವಿನ ವಾಕ್ಸಮರ ಏಕವಚನದ ಮಟ್ಟಿಗೆ ಇಳಿದಿದೆ. ಇದು ಬಿಜೆಪಿಯಲ್ಲಿನ ಒಡಕನ್ನ ಎತ್ತಿ ತೋರಿಸ್ತಾ ಇದೆ. ಅಲ್ಲದೆ ರಾಜ್ಯ ಬಿಜೆಪಿಯಲ್ಲಿ ಅದೆಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಆಗಿದೆ ಅನ್ನೋದನ್ನ ತೋರಿಸಿದೆ. ಆತ್ಮೀಯರೇ, ಈ ಎಲ್ಲ ಬೆಳವಣಿಗೆ ಮಧ್ಯೆ ಮಾಜಿ CM DV ಸದಾನಂದ ಗೌಡ ಮತ್ತು SR ವಿಶ್ವನಾಥ್ ನಡುವೆ ವಾಕ್ಸಮರ ಆರಂಭ ಆಗಿದೆ. ಬಿಜೆಪಿಯ ಹಿರಿಯ ನಾಯಕರಾಗಿ ಮಾಜಿ CM ಆಗಿ ಹೇಗೆ ನಡೆದುಕೊಳ್ಳಬೇಕು ಅನ್ನೋದು ಅವರಿಗೆ ಗೊತ್ತಿಲ್ಲವೇ? ಅವರೊಬ್ರು ಗೌಡ್ರೇ ಅಲ್ಲ ಅಂತ ವಿಶ್ವನಾಥ್ ಹೇಳಿದ್ದಾರೆ.
ಇದು ಸದಾನಂದ ಗೌಡ ಅವರನ್ನ ಕೆರಳಿಸಿದೆ. ಇದೆಲ್ಲದರ ಮಧ್ಯೆ ಡಿ.ವಿ. ಸದಾನಂದ ಗೌಡರದ್ದು ಎನ್ನಲಾದ ಆಡಿಯೋ ಒಂದು ಬಿಜೆಪಿ ಪಾಳೆಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ವಿಜೇಂದ್ರರನ್ನ ಅಕ್ಟೋಬರ್ ನಂತರ ಕಿತ್ತು ಬಿಸಾಕಿ ಎನ್ನುವ ಡಿ.ವಿ.ಎಸ್ ಪದ ಬಿಜೆಪಿಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದಾನಂದ ಗೌಡ್ರು ಇದು ನನ್ನ ಆಡಿಯೋ ಅಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇದರ ಸುತ್ತ ನಡೆಯುತ್ತಿರೋ ಬೆಳವಣಿಗೆ ನಿಂತಿಲ್ಲ. ಹೀಗಾಗಿ ಬಿಜೆಪಿ ಪಕ್ಷದಲ್ಲಿ ದಿನದಿಂದ ದಿನಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಹೀಗೆ ಆದ್ರೆ ಮುಂದಿನ ಬಾರಿ ಪಕ್ಷ ಅಧಿಕಾರಕ್ಕೆ ಬರೋದು ಕನಸಿನ ಮಾತೆ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಬಿಜೆಪಿಯ ವರಿಷ್ಠರು ತಲೆ ಹಾಕದೆ ಇರೋದು ಕಾರ್ಯಕರ್ತರ ವಲಯದಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ಗೆ ಡೈನಾಮಿಕ್ ನಿರ್ಧಾರ ತೆಗೆದುಕೊಳ್ಳಲು ಇದೇ ಸೂಕ್ತ ಸಮಯ ಅನ್ನಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.